ಕನ್ನಡದ ಕವಿ ಸರ್ವಜ್ಞ ಹೇಳ್ತಾನೆ, ಕೊಲ್ಲುವ ಧರ್ಮವನ್ನೊಯ್ದು ಒಲೆಯೊಳಗಿಕ್ಕುವುದು ಕೊಲ್ಲಲಾಗದೆಂಬ ಜೈನರ ಮತ ಎನ್ನ ತಲೆಯ ಮೇಲಿರಲಿ ಸರ್ವಜ್ಞ ಅಂತ. ನೋಡಿ, ಹಿಂಸೆ ಎಷ್ಟು ಸರ್ವಜ್ಞನ ಮುಟ್ಟಿಬಿಟ್ಟಿದೆ ಅಂತ. ಹಿಂಸೆ ಆದೋದನ್ನು ಬೇಡ, ನನಗೆ ತೆಗೆದುಬಿಡು. ಈ ಜೈನ ಧರ್ಮ ಒಂದು ಶಾಶ್ವತ ಧರ್ಮ ಅಂತ ನಂಬ್ತಾರೆ. ಎಂದು ಶುರು ಆಯಿತು ಅಂತ ಹೇಳೋಕ್ಕಾಗಲ್ಲ. ಇದಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ, ಎಂದೂ ನಾಶ ಆಗೋದಿಲ್ಲ ಅನ್ನುವಂಥ ನಂಬಿಕೆ ಜೈನ ಪಂಥದ್ದು. ಅವರು ನಿರೂಪಿಸಿದಂಥ 3 ತತ್ವಗಳು ಪ್ರಪಂಚದಾದ್ಯಂತ ಒಪ್ಪಿಗೆ ಆಗಿದ್ದಾವೆ. ಜೈನ ಧರ್ಮ ಪ್ರಪಾದಿಸಿದ 3 ಮುಖ್ಯ ತತ್ವಗಳು. ಮೊದಲೇದು ಅಹಿಂಸಾ, ಎರಡನೇದು ಅನೇಕಾಂತ ಅಂತ. ಅನೇಕಾಂತ ಅಂದರೆ ನಾನ್ ಅಬ್ಸಲ್ಯೂಟಿಸಮ್, ಒಂದು ಅಂತ ಇಲ್ಲ, ಒಂದು ಅಂತಿಲ್ಲ. ಪರ್ಹ್ಯಾಪ್ಸಿಸಮ್ ಅಂತೂ ಕರೀತಾರೆ ಅದನ್ನು. ಅದಕ್ಕೆ ಹೇಳ್ತೀನಿ, ಯಾವಾಗಲೂ ಜೈನ ಧರ್ಮವನ್ನು ಒಂದೇ ಪದದಲ್ಲಿ ಕೂಡ ವರ್ಣನೆ ಮಾಡಬಹುದು, ಯಾವ ಧರ್ಮವನ್ನು ಮಾಡೋಕ್ಕಾಗೋದಿಲ್ಲ. ನಾನ್ ಅಬ್ಸಲ್ಯೂಟಿಸಮ್ ಆರ್ ಪರ್ಹ್ಯಾಪ್ಸಿಸಮ್ ಅಂತ ಕರೀತಾರೆ. ಇರ್ಬೋದಪ್ಪ, ಹೀಗೆ ಅಂತ ಹೇಳೋಕೆ ಬರಲ್ಲ, ಯಾವುದನ್ನು ಹೀಗೆ ಇದಮಿತ್ತಮ್ ಅಂತ ಹೇಳೋಕೆ ಆಗೋದಿಲ್ಲ ಅಂತ ಅನೇಕಾಂತವಾದವನ್ನು. ಮೂರನೇದು ಬಹಳ ಮುಖ್ಯವಾದದ್ದನ್ನು ಅಪರಿಗ್ರಹ ಅಂತ, ಕೂಡಿಡಬೇಡಿ ಅಂತ. ಮಹಾವೀರ ಹೇಳಿದ್ದು ಕೂಡಿಡಬೇಡಿ, ಒಟ್ಟು ಕೂಡಿಡಬೇಡಿ, ಏನೂ ಇಡಬೇಡಿ ಅಂತ. ಮೊದಲನೇದು ಅಹಿಂಸಾ, ಅನೇಕಾಂತವಾದ, ಮತ್ತು ಮೂರನೇದು ಅಪರಿಗ್ರಹ. ಪ್ರಪಂಚದಾದ್ಯಂತ ಹೆಚ್ಚು ಪರಿಚಯ ಆದದ್ದು ಈ 3 ತತ್ವಗಳು. ಅದರಲ್ಲೂ ಜೈನ ಧರ್ಮದ ಕೇಂದ್ರ ಬಿಂದು ಅಂದರೆ ಅಹಿಂಸೆ.